ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಕಾರ್ತಿಕ್ ಇರೋದ್ರಿಂದ ಒಂದು ತಿಂಗಳಿಂದ ಚಿಕನೇ ತಿಂದಿಲ್ಲ. ನಾನು ಚಿಕನ್ ಪ್ರಿಯ ಮೊದಲೇ. ಸೊ ಹಾಗಾಗಿ ಇವತ್ತು ಕಾಲೇಜ್ ಎಷ್ಟು ಗಂಟೆಗೆ ಬಿಡುತ್ತು ಅಂತ ಕಾಯ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ಗೆ ಬಾಯೂ ಹೇಳಿಲ್ಲ, ಹಂಗೆ ಓಡಿ ಬಂದಿದ್ದೀನಿ ಇವತ್ತು ಚಿಕನ್ ತಿನ್ನೋಕ್ಕೋಸ್ಕರ. ನಾನು ಬರೋ ಅಷ್ಟರಲ್ಲಿ ಅಪ್ಪ ಆಲ್ರೆಡಿ ಚಿಕನ್ ತಂದು ಇಕ್ಕಿದ್ರು. ಸೊ ಇದಕ್ಕೇನಾರು ಸ್ಪೆಷಲ್ ಮಾಡಬೇಕಲ್ಲ ಅಂತ ಗೀ ರೋಸ್ಟ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದು? ಸೊ ಇದೊಂದು kg ಚಿಕನ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ. ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಇದಕ್ಕೆ ಕಸ್ತೂರಿ ಮೆಂತಿ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿಲ್ಲಿ ನಾನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಸೊ ಇವಾಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ಒಂದು 10 ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ ಅದನ್ನು. ಸೊ ಈಗ ಹಸಿ ವಾಸನೆ ಹೋಗಿದೆ. ಇವಾಗ ನಾನು ಅದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದ್ರ ಹಸಿ ವಾಸನೆ ಕೂಡ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಬೇಕು. ಈಗ ಕಲಸಿರುವಂಥ ಚಿಕನ್ ಹಾಕ್ಕೊಳ್ತೀನಿ ನಾನು. ಸೊ ಈ ಚಿಕನ್ನ ನಾನೊಂದು ಆಲ್ಮೋಸ್ಟ್ ಅರ್ಧ ಗಂಟೆ ನೆನೆಸಿದೆ, ಹೇಳಿದ್ದೀನಿ ಆಲ್ರೆಡಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಬೇಕು. ಜಾಸ್ತಿ ನೀರು ಹಾಕೋಬಾರ್ದು, ಅದೇ ನೀರು ಬಿಡುತ್ತೆ. ಒಂದು ಅರ್ಧ ಗಂಟೆ ಲಿಡ್ ಕ್ಲೋಸ್ ಮಾಡಿರ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಚಿಲ್ಲಿ ಪೌಡರು, ನಾನು ಚಿಲ್ಲಿ ಪೌಡರು ಕಾಶ್ಮೀರದ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಕಲರ್ಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕು. ಆಲ್ರೆಡಿ ಚಿಕನ್ ಮಿಕ್ಸಿಂಗಲ್ಲಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಬೇಯಿಸ್ಕೋಬೇಕು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ. ಇವಾಗ ಇದಕ್ಕೆ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ಇವಾಗ ಇದು ಚಿಕನ್ ರೆಡಿ ಆಗಿದೆ. ಸೊ ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸೊ ರೆಡಿಯಾಗಿದೆ ನೋಡ್ಬೋದು. ಈಗ ಸರ್ವ್ ಮಾಡ್ಕೊಳ್ಳೋಣ. ನಾನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ರುಚಿಕರವಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು, ಅಷ್ಟು ಈಸಿಯಾಗಿದೆ. ಸೊ ಚಿಕನ್ ಗೀ ರೋಸ್ಟ್ ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ರುಚಿಕರವಾಗಿದೆ. ನಾನಂತೂ 1 ತಿಂಗಳೇ ತಿಂದೇ ಇರೋದಕ್ಕೋಸ್ಕರ ನನಗೆ ತುಂಬ ಫೇವ್ರೇಟ್ ಆಯಿತು. ಸೊ ನಿಮಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು.